ಯಾರೋ ಬಂದ್ರು ಅನ್ಸುತ್ತೆ. ನಾನು ಹೋಗಿ ನೋಡ್ತೀನಿ. ಆಂಟಿ, ಇವಾಗಾದ್ರೂ ವನಜಕ್ಕನ್ ಬಗ್ಗೆ ವಾಗ್ದೇವಿ ಆಂಟಿಗೆ ಹೇಳ್ಬಿಡೋಣ. ಆಂಟಿ, ನನ್ನ ಮಾತು ಕೇಳಿ. ಬೇಡ ಪ್ರೀತಿ, ಈಗೇನು ಮಾತಾಡ್ಬೇಡ. ಬಾ, ನನ್ ಜೊತೆ ಬಾ. ವಾಣಿ, ಕೆಳಗಡೆ ಪೂಜೆ ನಡೀತಾ ಇದೆ. ಎಲ್ರೂ ಪೂಜೆ ಮಾಡೋ ಜಾಗದಲ್ಲಿದ್ದಾರೆ. ನೀನ್ ಮಾತ್ರ ಏನ್ ಮಾಡ್ತಿದೀಯ ಇಲ್ಲಿ? ಅದು ಅಮ್ಮೋರೆ, ನೀವೆಲ್ಲ ಪೂಜೆಗೆ ಬರೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಂದ್ರೆ ನನ್ನ ಮಗಳು ಇಲ್ಲಿ ಒಬ್ಳೆ ರೂಮಲ್ಲಿ ಇದ್ಲಲ್ಲ, ಅದಕ್ಕೆ. ನಿನ್ನ ಮಗಳು ಯಾವುದೋ ಸಿವಿಲ್ ಎಕ್ಸಾಮ್ ಬರೀತಿರೋ ಥರ ತುಂಬಾ ಎಚ್ಚರಿಕೆ ವಹಿಸ್ತಾ ಇದೀಯಾ? ಸರಿ, ಹಾಗಾದ್ರೆ ಅವಳು ಪ್ರಿಪರೇಷನ್ ಹೇಗ್ ನಡೀತಿದ್ಯೋ ಅಂತ ನಾನು ಒಂದ್ಸರ್ತಿ ನೋಡ್ತೀನಿ. ಅಮ್ಮ ಅಮ್ಮ, ಅಮ್ಮ ಅದು ಬೇಡಮ್ಮ. ಮೊದಲೇ ನೀವು ಅಂದ್ರೆ ವಂಜಮ್ಮಗೆ ತುಂಬ ಭಯ. ಅದೇ ಭಯಕ್ಕೆ ಇಷ್ಟೊತ್ತು ಓದಿದ್ದೆಲ್ಲದನ್ನು ಮರ್ತೋಗ್ಬೋದು. ಪೂರ್ತಿಯಾಗಿ ಓದಿದ್ದೆಲ್ಲದನ್ನು ನಿಮ್ಮ ಹತ್ರ ಒಪ್ಪಿಸ್ಬೇಕು ಅಂತ ನಾನು ಹೇಳ್ತೀನಮ್ಮ. ಸರಿನಾ ಅಮ್ಮ? ಅಷ್ಟೊಂದು ಭಯ ಇದೆ ಅಂದ ಮೇಲೆ ಮೊದಲಿಂದನೂ ಸ್ವಲ್ಪ ಎಚ್ಚರಿಕೆ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಇನ್ಮೇಲಿಂದ ಬದಲಾಗ್ತಾರಮ್ಮ, ಖಂಡಿತ ಬದಲಾಗ್ತಾರೆ. ಸರಿ, ಹಾಗಾದ್ರೆ ನೋಡೋಣ. ನೋಡುವಣಿ, ನಿನ್ನೆ ಅಮ್ಮನವರು ಒಡವೆಗಳನ್ನೆಲ್ಲ ನಿನ್ನ ಹತ್ರ ಕೊಟ್ಟಿದ್ನಲ್ಲ, ಅದನ್ನ ತಗೊಂಡ್ ಬಾ. ಸರಿನಮ್ಮ, ತಗೊಂಡ್ ಬರ್ತೀನಿ. ನನ್ನನ್ನು ಒಳಗಡೆ ಬರೋದಕ್ಕೆ ಬಿಡದಿರೋ ಹಾಗೆ ನೀವಿಬ್ರೇನ್ ಇಲ್ಲೇ ನಿಂತ್ಕೊಂಡಿದ್ದೀರಾ? ವನಜ ಓದ್ಕೊಳ್ತಾ ಇದ್ದಾಳೆ. ನೀವಿಬ್ರು ಪೂಜೆಗೆ ಬನ್ನಿ. ನೋಡಮ್ಮ ಪ್ರೀತಿ, ವನಜ ಜೊತೆ ನಾನಿರ್ತೀನಿ, ನೀನ್ ಹೋಗು. ಸರಸು, ಇವಾಗ ತಪ್ಪಿಸ್ಕೊಂಡ್ರು ಒಡವೆ ವಿಷಯದಲ್ಲಿ ತಪ್ಪಿಸ್ಕೊಳಕ್ಕಾಗಲ್ವೇ? ಇದೇನು ಇಲ್ಲೇ ಇಟ್ಟಿದ್ನಲ್ಲ? ಲಾಕರಲ್ಲಿರೋ ವಸ್ತುನ ಯಾರು ತಗೋತಾರೆ? ಒಂದ್ ವೇಳೆ ಮರ್ತೋಗಿ ಬೇರೆ ಎಲ್ಲಾದ್ರೂ ಇಟ್ಬಿಟ್ನಾ? ಸರ್ಸು, ಏನಾಯ್ತು? ಏನ್ ಹುಡುಕ್ತಾ ಇದ್ಯಾ? ನವ್ಯಮ್ಮ, ಲಾಕರ್ ಅಲ್ಲಿ ಇಟ್ಟಿದ್ದ ದೇವಿ ಒಡವೆಗಳು ಯಾವ್ದು ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ ಸರ್ಸು? ನೀನ್ ಸರಿಯಾಗಿ ನೋಡಿದ್ಯಾ? ನಾನು ನೋಡ್ದೆ ನವ್ಯಮ್ಮ, ನೋಡಿ ಇಲ್ಲೇ ಇಟ್ಟಿದ್ದೆ. ರೂಮಲ್ಲಿ ಎಲ್ಲಾದ್ರೂ ಇಟ್ಟಿದ್ಯೇನೋ? ಒಂದ್ಸರಿ ಚೆಕ್ ಮಾಡಿ ನೋಡು. ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಇಲ್ಲ ನವ್ಯಮ್ಮ. ಏನ್ ಸರ್ಸು ಇದು ಹೀಗಾಗೋಯ್ತಲ್ಲ?
ಕೆಳಗಡೆ ಪೂಜೆ ಹತ್ರ ಮೇಡಮ್ ನೀನ್ ಒಡವೆಗಳನ್ನ ತಗೊಂಡ್ ಬರ್ತೀಯಾ ಅಂತ ವೇಟ್ ಮಾಡ್ತಿದ್ದಾರೆ. ಇವಾಗ ಮೇಡಮ್ ಕೇಳಿದ್ರೆ ನಾನು ಏನ್ ಹೇಳೋದು? ನನ್ಗೂ ಅದೇ ಭಯ ಆಗ್ತಿದೆ ನವ್ಯಮ್ಮ. ಬೆಳಗ್ಗೆಯಿಂದ ಪೂಜೆಲಿ ಇಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈಗ ವಿಷಯ ಗೊತ್ತಾದ್ರೆ ಖಂಡಿತ ನನ್ನ ಕ್ಷಮಿಸಲ್ಲ. ಸರ್ಸು, ನೀನೇನು ಭಯ ಪಡ್ಬೇಡ. ಬೇಕು ಅಂತ ಏನು ಮಾಡಿಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡೋಣ, ನಡೆದಿದ್ದನ್ನೆಲ್ಲ ಮೇಡಮ್ ಹತ್ರ ಹೇಳೋಣ. ಅರ್ಥ ಮಾಡ್ಕೊಂಡು ಏನಾದ್ರೂ ಸೊಲ್ಯೂಷನ್ ಹೇಳ್ತಾರೆ ಅಲ್ವಾ? ಅಯ್ಯೋ, ಅಮ್ಮವ್ರ ಮುಂದೆನಾ? ಬೇಡಮ್ಮ. ಒಡವೆನ ತಗೊಂಡ್ ಬರೋದಕ್ಕೆ ಹೇಳಿದ್ರು, ಮತ್ತೆ ನಾನು ಖಾಲಿ ಕೈಯಲ್ಲಿ ಅಮ್ಮವ್ರ ಮುಂದೆ ನಿಂತ್ಕೊಂಡ್ರೆ ಅಯ್ಯೋ ಬೇಡ ನವ್ಯಮ್ಮ, ಬೇಡ, ನಾನ್ ಬರಲ್ಲ, ನೀವ್ ಹೋಗಿ. ಸರ್ಸು, ಬರ್ದೆ ಇಲ್ಲೇನ್ ಮಾಡ್ತೀಯ ಹೇಳು? ಇಲ್ಲಿದ್ದಿದ್ ಮಾತ್ರಕ್ಕೆ ಒಡವೆ ವಾಪಸ್ ಸಿಕ್ಬಿಡತ್ತಾ? ಮೇಡಮ್ಗೆ ಡೌಟ್ ಬರ್ದೇ ಇರುತ್ತಾ? ಮೇಡಮ್ಗೆ ಹೇಳೋದೇ ಬೆಟರ್ ಅನ್ನೋದು ನನ್ನ ಫೀಲಿಂಗ್. ನಿನ್ ಮೇಲೆ ಮೇಡಮ್ಗೆ ನಂಬಿಕೆ ಇರುತ್ತೆ. ನನ್ ಜೊತೆ ಬಾ, ನಾನ್ ಮೇಡಮ್ ಹತ್ರ ಮಾತಾಡ್ತೀನಿ. ಏನಾಗಲ್ಲ. ಅದು ನವ್ಯಮ್ಮ. ಹೆದರ್ಕೋಬೇಡ, ಬಾ, ಏನಾಗಲ್ಲ, ಬಾ. ವಾಗ್ದೇವಿ ಅವ್ರ ಮನೇಲಿ ನಡೆಯೋ ಪೂಜೆಗೆ ಸ್ಪೆಷಲ್ ಅಂದ್ರೆ ಅಮ್ಮನವ್ರಿಗೆ ಅಲಂಕಾರ ಮಾಡೋ ಒಡವೆನೆ. ಹೌದು, ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದೀನಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮತ್ತೆ ಇನ್ನೂ ಒಡವೆಗಳನ್ನ ಹಾಕಿ ಅಲಂಕಾರನೇ ಮಾಡಿಲ್ಲ. ನಮ್ ಚಿಕ್ಕ ಸೊಸೆ ತರೋದಕ್ಕೆ ಅಂತ ಹೋಗಿದ್ದಾಳಮ್ಮ. ಅವಳು ತರ್ತಿದ್ದ ಹಾಗೆ ಅಲಂಕಾರ ಮಾಡ್ತೀವಿ. ಚಿಕ್ಕ ಸೊಸೆ ತಗೊಂಡ್ ಬರ್ಬೇಕು ಅಂದ್ರೆ ಅವಳೀಗ ಒಡವೆಗಳು ಸಿಗ್ಬೇಕಲ್ವಾ? ಇಲ್ಲಿ ಭಕ್ತಿಯಿಂದ ಬಂದಿರೋರ್ಗಿಂತ ಹೆಚ್ಚಾಗಿ ಅಮ್ಮನವ್ರ ಆಭರಣ ನೋಡೋದಿಕ್ಕೆ ಜಾಸ್ತಿ ಜನ ಬಂದಿದ್ದಾರೆ ಅನ್ಸುತ್ತೆ ಮೇಡಮ್. ನಮ್ ವಾಗ್ದೇವಿ ಮಾಡಿಸ್ತಿರೋ ಪೂಜೆ ಇಷ್ಟಾದ್ರೂ ಸಂಭ್ರಮ ಇಲ್ಲ ಅಂದ್ರೆ ಹೇಗಮ್ಮ? ಅಂತ ಗ್ರೇಟ್ ಜ್ಯುವೆಲ್ರಿನ ನಾನ್ ಕೂಡ ನೋಡ್ಬೇಕು ಅಂತ ತುಂಬಾ ಈಗರಾಗಿ ಇಂಟ್ರೆಸ್ಟೆಡ್ ಆಗಿದ್ದೀನಿ ಆಂಟಿ. ಆರ್ನಮೆಂಟ್ಸೇ ಇಲ್ಲ. ವಾಣಿ, ಅಮ್ಮನವ್ರ ಒಡವೆಗಳೆಲ್ಲ ಇಲ್ಲಿ. ಯಾಕೆ ಮಾತಾಡ್ದೆ ಮೌನವಾಗಿ ನಿಂತಿದ್ಯಾ? ಕೇಳ್ತಿರೋದು ನಿನ್ನೆ. ಒಡವೆ ಎಲ್ಲಮ್ಮ? ಮುಹೂರ್ತ ಬೇರೆ ಮೀರ್ ಹೋಗ್ತಾ ಇದೆ. ಮೇಡಮ್, ಮೇಡಮ್, ಲಾಕರಲ್ಲಿ ಇಟ್ಟಿದ್ದ ಒಡವೆ ಕಾಣಿಸ್ತಿಲ್ಲ ಮೇಡಮ್. ಏನು ಒಡವೆಗಳು ಕಾಣಿಸ್ತಾ ಇಲ್ವಾ? ನೀನ್ ಲಾಕರ್ ಒಳಗ್ ತಾನೇ ಇಟ್ಟಿದ್ದೆ. ನಿನಗ್ ಜ್ಞಾಪಕ ಇದೆ ತಾನೆ? ಜ್ಞಾಪಿಸ್ಕೋ ವಾಣಿ. ಅಲ್ಲೇ ಇಟ್ಟಿದ್ದೆ ಅಮ್ಮವ್ರೆ. ರೂಮ್ ಎಲ್ಲ ನೀಟಾಗಿ ಚೆಕ್ ಮಾಡಿದ್ಯಾ? ನೋಡ್ದೆ ರಾಹುಲ್ ಅವರೇ, ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ದೆ ಇನ್ನೆಲ್ಲಿಗೆ ಹೋಗುತ್ತೆ? ಈಗಾಗ್ಲೇ ಪೂಜೆ ಟೈಮ್ ಹತ್ರ ಬರ್ತಿದೆ.
ಏನ್ ವಾಣಿ ಹೀಗ್ ಮಾಡ್ದೆ? ಪಾಪ ಆಂಟಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಕೊಟ್ರೆ ಅದನ್ನ ಈ ತರ ಮಿಸ್ ಮಾಡೋದಾ ಹೇಳು? ಎಲ್ರ ಮುಂದೆ ಮರ್ಯಾದೆ ಹೋಗುತ್ತಲ್ವಾ? ಪ್ರೀತಿ, ವಾಣಿ ಮಾಡಿರೋ ಕೆಲ್ಸದಿಂದ ಅಲ್ಲ, ಸೆನ್ಸ್ ಇಲ್ದೆ ನೀನ್ ಮಾಡ್ತಿರೋ ಪಬ್ಲಿಸಿಟಿಯಿಂದ ನಮ್ ಪ್ರಾಬ್ಲಮ್ ಎಲ್ರಿಗೂ ಗೊತ್ತಾಗ್ತಾ ಇದೆ. ಒಂದ್ ಸ್ವಲ್ಪ ಹೊತ್ತು ನೀನ್ ಕಾಮಾಗಿರ್ತೀಯ? ಅದಲ್ಲ ರಾಹುಲ್, ಪಾಪ ಇಲ್ಲಿ ಬಂದಿರೋರೆಲ್ಲ ತುಂಬಾ ಜನ ಆಂಟಿ ಒಡವೆಗಳನ್ನ ನೋಡೋದಕ್ ಬಂದಿರೋರು. ಇವಾಗ ಅದೇ ಇಲ್ಲ ಅಂದ್ರೆ ಆಂಟಿಗೆ ಇನ್ಸಲ್ಟ್ ಆಗುತ್ತಲ್ಲ ಅಂತ. ಅಮ್ಮ ವಾಣಿ, ಮರ್ತೋಗಿ ಆ ಒಡವೆನ ಇನ್ನೆಲ್ಲಾದ್ರೂ ಇಟ್ಟಿದ್ಯೇನೋ, ಒಂದ್ಸಲ ನೆನ್ಪು ಮಾಡ್ಕೊಮ್ಮ. ಇಲ್ಲ ಅಮ್ಮವ್ರೆ, ಆ ಒಡವೆಗಳನ್ನ ಲಾಕರಲ್ಲಿ ಇಟ್ಟಿದ್ ನೆನ್ಪಿದೆ. ಮತ್ತೆ ನಾನು ಆ ಕಡೆ ಹೋಗೇ ಇಲ್ಲ. ಅಷ್ಟಕ್ಕೂ ನಾನು ಆ ಲಾಕರ್ ಮುಟ್ಟೇ ಇಲ್ಲಮ್ಮ. ನಮ್ಮನೇಲಿ ಕಳ್ತನ ಮಾಡೋರು ಯಾರು? ಅಮ್ಮನವ್ರ ಒಡವೆಗಳು ನಮ್ಮನೇಲಿ ಅಂತ ಇನ್ನೆಲ್ಲಿ ಸೇಫ್ ಆಗಿರೋದಕ್ಕೆ ಸಾಧ್ಯ? ಎಲ್ಲರಿಗಿಂತ ಹೆಚ್ಚಾಗಿ ನೀನು ಜೋಪಾನವಾಗಿ ಇರ್ತೀಯ ಅಂತಾನೆ ಆ ಒಡವೆಗಳನ್ನ ನಾನು ನಿನ್ನ ಕೈಲಿ ಕೊಟ್ಟೆ. ಆದ್ರೆ ನೀನು ಈ ರೀತಿ ಮಾಡಿದ್ರೆ ಹೇಗೆ ವಾಣಿ? ಅಮ್ಮವ್ರೆ, ನನ್ನ ಕ್ಷಮಿಸ್ಬಿಡಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹೇಳಮ್ಮ ವಾಣಿ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ವಾಣಿ. ನಿನ್ನ ಮೇಲಿರೋ ಅತಿಯಾದ ನಂಬಿಕೆಯಿಂದ ನಾನೇ ತಪ್ಪು ಮಾಡ್ಬಿಟ್ನೋ ಏನೋ. ಒಡವೆಗಳನ್ನ ಮಾಡಿಸಿ ಕೂಡ ಈ ರೀತಿ ಪೂಜೆ ಮಾಡೋ ದಿನ ಅಮ್ಮನವ್ರಿಗೆ ಒಡವೆ ಹಾಕ್ತಾ ಇರೋಂಥ ಒಂದು ದಿನ ಕೂಡ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವಾಣಿ. ಈಗೇನ್ ಮಾಡೋದು? ಎಲ್ರೂ ಇಲ್ಲೇ ನಿಂತು ಮಾತಾಡ್ತಾ ಇದ್ರೆ ಹೋಗಿರೋ ಒಡವೆಗಳು ಸಿಗುತ್ತಾ? ಎಲ್ರೂ ಒಂದೊಂದು ದಿಕ್ಕಿಗೆ ಹೋಗಿ ಹುಡ್ಕೋಣ ಬನ್ನಿ. ಅಗತ್ಯ ಇಲ್ಲ. ಒಡವೆಗಳು ನನ್ನ ಹತ್ರನೇ ಇತ್ತು. ಈ ಒಡವೆಗಳು ನಿನ್ನ ಹತ್ರ ಹೇಗ್ ಬಂತು? ಇದು ನಿನ್ನ ಕೈ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಪ್ರೀತಿ, ನೀನ್ ಹೇಳಿಲ್ವಾ? ನಾನೇನು ಹೇಳೋದು? ನೀವ್ ಏನ್ ಮಾತಾಡ್ತಿದ್ದೀರಾ ಆಂಟಿ? ಅದೇ, ಈ ಒಡವೆನ ವಾಣಿ ವನಜನ್ ನೋಡಕ್ ಬಂದಾಗ ರೂಮಲ್ಲೇ ಮರ್ತೋಗಿದ್ಲಲ್ಲ. ಈ ವಿಷಯ ನೀವ್ ಹೇಳೋವರೆಗೂ ನನಗೆ ಗೊತ್ತಿಲ್ಲ. ನಾನಿನ್ನೇನ್ ಹೇಳ್ತೀನಿ? ಓ, ಹಾಗಾದ್ರೆ ನೀನು ನೋಡ್ಲಿಲ್ಲ ಅಂದ ಹಾಗಾಯ್ತು. ತಗೋ ವಾಣಿ. ನೀನು ಎಷ್ಟು ಸಾರಿ ವನಜನ್ ರೂಮ್ಗೆ ಹೋಗಿದ್ದೆ. ನೀನೇ ಅದನ್ನ ನೋಡಿದಿದ್ರೆ ಇಷ್ಟೊಂದು ಡಿಸ್ಕಷನ್, ಇಷ್ಟೊಂದು ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ ಅಲ್ವಾ ಪ್ರೀತಿ? ಸರಿ, ಆಗಿದ್ದೇನೋ ಆಗೋಯ್ತು. ಆ ಒಡವೆಗಳು ಬಂತಲ್ವಾ, ಈಗಾಗಲೇ ತಡ ಆಗಿದೆ. ಪುರೋಹಿತರಿಗೆ ಕೊಟ್ಟು ಪೂಜೆನ ಶುರು ಮಾಡ್ಸೋಣ. ಬನ್ನಿ ಹೋಗೋಣ.
ಆಂಟಿ ನಿಂತ್ಕೊಳ್ಳಿ ಆಂಟಿ, ನೀವ್ ಯಾಕೆ ಹೀಗೆ ಮಾಡಿದ್ರಿ? ಆ ಒಡವೆಗಳು ಇಲ್ದಿರೋ ಹಾಗೆ ಮಾಡಿ ಸರಸುನ ಸಿಕ್ಕಾಕ್ಸ್ಬೇಕು ಅನ್ಕೊಂಡಿದ್ವಿ ಅಲ್ವಾ? ಯಾಕೆ ಪ್ಲಾನ್ ಪೂರ್ತಿ ಬದಲಾಯಿಸ್ಬಿಟ್ರಿ? ಸರಸು ಮಾತು ಮತ್ತೆ ನಡವಳಿಕೆ ನನ್ನನ್ನ ಬದಲಾಯಿಸಿದ್ದಕ್ಕೆ. ಏನ್ ಮಾತಾಡ್ತಿದ್ದೀರಾ ಆಂಟಿ? ಅವಳು ನಿಮ್ಮನ್ ಬದಲಾಯಿಸೋದು ಅಂದ್ರೇನು? ನನ್ನ ಮಗಳ ಹಾಗೆ ಯಾರು ಹೆಮ್ಮೆಯಿಂದ ಇರಬಾರ್ದು ಅಂತ ನಾನು ಅಂದ್ಕೊಂಡ್ರೆ ತನಗೇನಾದ್ರೂ ಪರವಾಗಿಲ್ಲ, ನನ್ನ ಮಗಳು ಬದುಕಬೇಕು ಅಂತ ಸರಸು ಅಂದ್ಕೊಂಡ್ಲು. ಪ್ರಾಣ ಹೋಗುತ್ತೆ ಅಂತ ನಾನು ಹೆದರ್ತಾ ಇದ್ರೆ ಮನೆ ಮರ್ಯಾದೆ ಜೊತೆ ನನ್ನ ಮಗಳನ್ನು ಅಪಾಯದಿಂದ ಕಾಪಾಡ್ಬಿಟ್ಲು ಸರಸು. ಎಷ್ಟು ಬೈದ್ರು, ಎಷ್ಟು ಆಪಾದನೆ ಹೊರಿಸಿದ್ರು ಅದನ್ನೆಲ್ಲ ತಲೆಗೆ ಹಾಕೊಳ್ದೆ ವನಜಾಗೆ ನನಗಿಂತ ಹೆಚ್ಚು ಉಪಚಾರ ಮಾಡಿದ್ಲು. ಸ್ವಂತ ಅಕ್ಕನ ತರ ನೋಡ್ಕೊಂಡ್ಲು. ನನ್ನ ಆಲೋಚನೆನೂ ಸರಸು ಬದಲಾಯಿಸಿದ್ಲು. ಅಂತ ವ್ಯಕ್ತಿಗೆ ಕೈ ಎತ್ತಿ ಮುಗಿಬೇಕೇ ಹೊರತು ಮಾಡದೇ ಇರೋ ತಪ್ಪಿಗೆ ಬಲಿ ಕೊಡಬಾರ್ದು ಅವಳನ್ನ. ಅದಕ್ಕೆ ಒಡವೆ ತಗೊಂಡ್ ಬಂದ್ ಕೊಟ್ಟಿದ್ದು. ಬದಲಾಗೋದಲ್ಲ ಆಂಟಿ, ಎಲ್ರ ಹಾಗೆ ನೀವ್ ಕೂಡ ಮೋಸ ಹೋಗಿದ್ದೀರಾ. ನಿಮ್ಮಿಂದ ಅವಳಿಗೆ ಥ್ರೆಟ್ ಇದೆ ಅಂತ ಈ ತರ ಇಂಪ್ರೆಸ್ ಮಾಡೋದಕ್ಕೆ ಅವಳು ಆಡಿದ ನಾಟಕ. ಅದನ್ನ ನೀವು ನಿಜ ಅನ್ಕೋಬೇಡಿ. ನೋಡು ಪ್ರೀತಿ, ನೀನ್ ಈ ಮನೆಗ್ ಬರೋದಕ್ಕಿಂತ ಮುಂಚೆ ನಾನು ಈ ಮನೇಲಿ ಇದ್ದು ಹೋದವಳು. ನಾಟಕಕ್ಕೂ ನಿಜಕ್ಕೂ ಹೊಸದಾಗಿ ವ್ಯತ್ಯಾಸ ಹೇಳ್ಕೊಡ್ಬೇಡ ನನಗೆ. ಸರಸು ಬಗ್ಗೆ ನಾನು ಈ ಮನೆಗೆ ಬಂದಾಗ ನಾನು ಅಂದ್ಕೊಂಡಿದ್ದೆ ನಿಜ, ಅದನ್ನ ನೀನ್ ಬದಲಾಯಿಸ್ದೆ. ಸರಿ ಆಂಟಿ, ನಿಮ್ಮಿಷ್ಟ. ವನಜಕ್ಕ ಈ ಮನೇಲಿ ಗುಲಾಮರ ಹಾಗೆ ಬದುಕಬಾರ್ದು ಅಂತ ನಿಮಗ್ ಸಹಾಯ ಮಾಡೋಣ ಅಂದ್ಕೊಂಡೆ. ಬೇಡ ಅಂತ ನೀವೇ ಫಿಕ್ಸ್ ಆಗಿರುವಾಗ ನಾನ್ ಮಾತ್ರ ಏನ್ ಮಾಡೋಕ್ಕಾಗತ್ತೆ? ಅದು ನಿನ್ ಭ್ರಮೆ ಪ್ರೀತಿ, ಅದು ನಿನ್ ಭ್ರಮೆ ಪ್ರೀತಿ. ಬೇಡ ಅಂತಿರೋದು ವಂಚಮನ್ ಜೀವನನಲ್ಲ, ನಿನ್ ಕುಲ್ಗೆಟ್ ಬುದ್ಧಿನ. ನಿನ್ ಹಾಗೆ ಎಲ್ರೂ ಇರ್ಬೇಕು, ನನ್ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ಬೇಕು ಅಂತ ಯಾಕೆ ಬೇಡ್ಕೋತಿರ್ತೀಯ? ಸಾಧ್ಯ ಆದ್ರೆ ನಿನ್ ಯೋಚನೆಗಳನ್ನ ಬದಲಾಯಿಸ್ಕೋ. ಆಗ್ಲಿಲ್ಲ ಅಂದ್ರೆ ಮೌನವಾಗಿ ಒಂದ್ ಮೂಲೆಯಲ್ಲಿ ಕೂತ್ಕೋ. ಅದನ್ ಬಿಟ್ಟು ಬೇರೆ ಎಲ್ರನ್ನೂ ಬದಲಾಯಿಸಕ್ ಬರ್ಬೇಡ. ಇದರಲ್ಲಿ ನನ್ನ ತಪ್ಪು ಕೂಡ ಇದೆಯಮ್ಮ. ನಿನ್ನ ಬಗ್ಗೆ ಗೊತ್ತಿಲ್ಲದೆ ಪ್ರೀತಿ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ದೆ, ಕುರುಡಿ ಹಾಗೆ ಇವಳ ಮಾತನ್ನ ನಂಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಏನಮ್ಮ ಇದು? ನೀವ್ಯಾಕೆ ನನಗೆ ಕ್ಷಮೆ ಕೇಳ್ಬೇಕು ಹೇಳಿ? ಮಾಡಿದಾಗ ನಮ್ಮ ಸ್ಥಾನ ಎಂಥದ್ದು ಅನ್ನೋದು ನಾವು ಮರ್ತು ಹೋದಾಗ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲಮ್ಮ. ಇವತ್ತು ನೀನಿಲ್ದೆ ಹೋಗಿದ್ದಿದ್ರೆ ನನ್ನ ಮಗಳ ಗತಿ ಏನಾಗ್ತಿತ್ತೋ ಏನೋ. ಮ್ಯಾಗಿ ಇಲ್ಲಿದ್ದಿದ್ರು ಕೂಡ ಇಷ್ಟೊಂದು ಸಹಾಯ ಮಾಡಕ್ ಆಗ್ತಿರ್ಲಿಲ್ಲ. ನಿನ್ನ ಋಣನ ನಾನು ಯಾವತ್ತಿಗೂ ತೀರ್ಸಕ್ಕಾಗಲ್ಲಮ್ಮ, ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಅಮ್ಮ, ನೀವ್ ಯಾವತ್ತೂ ಸಂತೋಷವಾಗಿರ್ಬೇಕಮ್ಮ. ಋಣ ಮಾತ್ರ ಅಲ್ಲ, ಯಾವ ನೋವಾದ್ರೂ ತೀರ್ ಹೋಗುತ್ತೆ. ಇವಳ ಮಾತನ್ನ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡ್ಯಾ ಇವಳು ಮನ್ಸೆಂಥದ್ದು ಅಂತ? ಒಂದೇ ಮನೇಲಿ ಸರಸು ಜೊತೆನೇ ಇರ್ತೀಯ. ಕನಿಷ್ಠ ಪಕ್ಷ ಇವಾಗಾದ್ರೂ ಒಳ್ಳೆ ಮಾತು ನಡವಳಿಕೆ ಕಲ್ತ್ಕೋ. ನನಗ ಅಗತ್ಯ ಇಲ್ಲ. ನಾನಾಗೇನೆ ಇರ್ತೀನಿ. ಈ ಕೊಬ್ಬನ್ನೇ ಕಡಿಮೆ ಮಾಡ್ಕೊ ಅಂದಿದ್ದು. ತುಳಸಿ ತೋಟದಲ್ಲಿ ಗಾಂಜಾ ಗಿಡದ ಥರ ಅಲ್ಲ, ಗಂಧದ ಕಾಡಲ್ಲಿ ಅಟ್ಲೀಸ್ಟ್ ಗರ್ಗೆ ಹುಲ್ಲಿನ ಥರ ಆದ್ರೂ ಬದುಕೋದನ್ ಕಲಿ. ನಿನಗೂ ಈ ಕುಟುಂಬಕ್ಕೂ ತುಂಬಾ ಒಳ್ಳೇದು. ನೋಡಮ್ಮ ಸರ್ಸು, ನೀನು ಪೂಜೆ ಹತ್ರ ಹೋಗಿರು, ನಾನು ವನಜನ್ ಜೊತೆ ಇರ್ತೀನಿ.
ಸರಿ. ನೀನ್ ಮಾತ್ರ ಒಳ್ಳೆ ದಾರಿಲ್ ಹೋಗು. ನಾನು ಹೋಗೋದಲ್ಲ, ನೀನು ಹೊಗಳಿದವಳನ್ನೇ ಹೊರಗಡೆ ಕಳಿಸ್ತೀನಿ. ಚಿನ್ನಿ ವಿಷಯದಲ್ಲಿ ಇನ್ನೂ ತಡ ಮಾಡಬಾರ್ದು. ಈಗಲೇ ಹೋಗಿ ಅವಳನ್ನ ಮನೆಯೊಳಗೆ ಕರ್ಕೊಂಡು ಬರ್ತೀನಿ. ಪೂಜೆ ಪೂರ್ತಿ ಆಗೋ ಅಷ್ಟೊತ್ತಿಗೆ ವಾಣಿನೇ ಸರಿಸು ಅಂತ ಪ್ರೂವ್ ಮಾಡ್ತೀನಿ. ಚಿನ್ನಿನ ಕರ್ಕೊಂಡು ಹೋಗಿ ಆಂಟಿ ಮುಂದೆ ನಿಲ್ಸೋದು ಈಸಿನೇ. ಆದರೆ ನಾನೇ ಡೈರೆಕ್ಟಾಗಿ ಇನ್ವಾಲ್ವ್ ಆದರೆ ಎಲ್ಲರೂ ಸೇರಿ ನನ್ನನ್ನು ಬದುಕೋಗ್ಬಿಡ್ತಾರಾ? ಹಾಗಂತ ಚಿನ್ನಿ ವಿಷಯದಲ್ಲಿ ಸೈಲೆಂಟ್ ಆಗಿದ್ರೆ ಸರಸು ಇನ್ನೂ ಹೆಚ್ಕೋತಾಳೆ. ಚಿನ್ನಿ, ನೀನಾ? ನನ್ ಯಾರೋ ಅನ್ಕೊಂಡೆ. ಅದಕ್ಕೆ ಹೀಗೆ ಬಚ್ಚಿಟ್ಕೊಂಡಿದೀಯಾ? ಹೌದು, ನಮ್ಮ ಅಕ್ಕ ಬರ್ತಾಳೆ ಅನ್ಕೊಂಡ್ರೆ ನೀನ್ ಯಾಕೆ ಬಂದೆ? ನಿಮ್ಮ ಅಕ್ಕ ಪೂಜೆಯಲ್ಲಿ ಕುತ್ಕೊಂಡಿದ್ದಾಳೆ. ನೀನು ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ನೋಡ್ಕೊಂಡ್ ಬಾ ಅಂತ ನನ್ನನ್ನು ಕಳ್ಸಿದ್ಲು. ನನ್ ನಂಬಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಸುಳ್ಳ? ನಮ್ಮ ಅಕ್ಕ ಯಾರು ಬಂದ್ ಕರೆದ್ರು ಹೋಗ್ಬೇಡ ಅಂತ ಹೇಳಿದಾಳೆ. ನೀನ್ ನೋಡಿದ್ರೆ ನಮ್ಮ ಅಕ್ಕನೇ ಕರೀತಿದ್ದಾಳೆ ಅಂತಿದ್ಯಾ. ಅದಕ್ಕೆ ನಂಗೆ ನಂಬಿಕೆನೇ ಇಲ್ಲ. ಓ ಅದಾ? ಈಗಷ್ಟೇ ನಿಮ್ಮ ಅಕ್ಕನ ಜೊತೆ ಇನ್ನೊಬ್ರಿದ್ರು ಅಲ್ವಾ, ಅದಕ್ಕೆ ಹಾಗೆ ಹೇಳಿರ್ತಾಳೆ. ನಮ್ ಚಿನ್ನಿ ತುಂಬಾ ಬುದ್ಧಿವಂತೆ, ಬರಲ್ಲ ಅಂತಾನೆ ಹೇಳ್ತಾಳೆ. ನೀನೇ ಹೇಗಾದ್ರೂ ಕರ್ಕೊಂಡ್ ಬಾ ಅಂತ ನಿಮ್ಮ ಅಕ್ಕನೇ ನನ್ನ ಹತ್ರ ಹೇಳಿದ್ಲು. ನಿಜವಾಗ್ಲೂ ಹೇಳಿದ್ಲಾ? ನಿಜವಾಗ್ಲು ಚಿನ್ನಿ, ನಿಮ್ಮ ಅಕ್ಕನ ಮೇಲೆ ಆಣೆ. ಅಕ್ಕನ ಮೇಲೆ ಆಣೆ ಮಾಡಿದ್ಯಾ ಅಂದ್ರೆ ನೀನ್ ನಿಜಾನೇ ಹೇಳ್ತಿದ್ಯಾ ಬಿಡು. ಸರಿ ಬಾ ಹೋಗೋಣ. ಇವಾಗಲ್ಲ, ಇನ್ನೂ ಒಳಗಡೆ ಪೂಜೆ ನಡೀತಿದೆ. ಅದಾದ್ಮೇಲೆನೆ ನೀನು ಬರ್ಬೇಕು. ಅದಾದ್ಮೇಲೆ ಅಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? 10 minutes. ಅಂದ್ರೆ 10 ನಿಮಿಷದಲ್ಲಿ ಒಳಗಡೆ ಬಂದ್ಬಿಡು. ನಿನ್ಗೋಸ್ಕರ ಅಲ್ಲಿ ಎಲ್ರೂ ಕಾಯ್ತಾ ಇರ್ತಾರೆ. 10 ನಿಮಿಷ ಅಂದ್ರೆ ನಂಗೆ ಗೊತ್ತಿಲ್ಲ. ಈ ವಾಚ್ ತಗೋ. ಈ ಮುಳ್ಳು ಇಲ್ಲಿಗೆ ಬಂದ ತಕ್ಷಣ ನೀನು ಒಳಗಡೆ ಬರ್ಬೇಕು. ಇದಿಲ್ಲಿಗೆ ಬರುತ್ತಾ? ತಿರುಗ್ತಾನೆ ಇಲ್ಲ? ಬರುತ್ತೆ, ನಿಧಾನವಾಗಿ ಹೋಗುತ್ತೆ. ಹೌದಾ? ಸರಿ, ಮರಿದೇನೆ ಬರ್ಬೇಕು, ಸರಿನಾ? ನನ್ ಮರಿಯಲ್ಲ, ನೀನ್ ಹೋಗು. ಹರಿ ಐಂ ಮುಹೂರ್ತ ಸುಮುಹೂರ್ತೋಸ್ತು. ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಶ್ರೀಮನ್ ಮಹಾಗಣಾಧಿಪತೇ ನಮಃ. ಅಮ್ಮ, ನಿಮ್ ಕೈಯಾರೆ ಈ ಅಖಂಡ ದೀಪನ ಹಚ್ಚಿ ಪೂಜೆ ಶುರು ಮಾಡೋಣ. ಅಮ್ಮ ವಾಗ್ದೇವಿ, ಹೋಗಿ ದೀಪ ಹಚ್ಚು.
ದಂಪತಿಗಳೆಲ್ಲ ಬಂದು ಕೂತ್ಕೊಳ್ಳಿ. ನೀವು ಅಲ್ಲಿ ಕೂತ್ಕೊಳ್ಳಿ ಅಮ್ಮ. ಅಮ್ಮ ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮ ನೀವೆಲ್ರಿಗೂ ಕುಂಕುಮ ಕೊಡಿ. ವನಜಮ್ಮ ಹುಚ್ಚ ಕೆಲಸ ಮಾಡ್ಕೊಂಡಿರ್ಲಿಲ್ಲ ಅಂದಿದ್ರೆ ಅಮ್ಮವ್ರನ್ನ ಹೇಗಾದ್ರೂ ಒಪ್ಸಿ ವನಜಮ್ಮನ ಪೂಜೆಲಿ ಕೂತ್ಕೊಳ್ಳೋ ಹಾಗೆ ಮಾಡ್ತಿದ್ದೆ. ನಾನು ಹೆಲ್ಪ್ ಮಾಡ್ತೀನಿ. ನೈನಾ, ಕಂಕಣನ ನೀನ್ ಕಟ್ಬಾರ್ದಮ್ಮ. ಮೇಡಮ್, ಜಸ್ಟ್ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಚಿನ್ನಿ ಬರೋವರೆಗೂ ವನಜಕ್ಕನ ಹತ್ರ ಎಂಟರ್ಟೈನ್ಮೆಂಟ್ ಪ್ಲಾನ್ ಮಾಡಿದ್ದೆ. ಈ ಸರಸು ಮುಖದಲ್ಲಿ ನಗು ದೂರ ಆಗೋ ಥರ ಇಲ್ಲ. ಏನೋ ಒಂದು ಮಾಡಬೇಕು. ಚಿನ್ನಿ ಬಾರಿ. ಪಾಪ ವನಜಕ್ಕನೇ ಇಲ್ದೇನೆ ಪೂಜೆ ಮಾಡೋ ಪರಿಸ್ಥಿತಿ ಬಂದಿದೆ. ನೋ ಪ್ರಾಬ್ಲಮ್ ಪ್ರೀತಿ. ಈ ಪೂಜೆಗಿಂತ ಅವಳಿಗೆ ಮೇಡಮ್ ಅಸೈನ್ ಮಾಡಿರೋ ಕೆಲಸನೇ ಇಂಪಾರ್ಟೆಂಟು. ನಿಮ್ ದೊಡ್ಡ ಸೊಸೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಮನೇಲಿಲ್ವಾ? ಮೇಲ್ಗಡೆ ರೂಮಲ್ಲಿ ಓದ್ಕೋತಿದ್ದಾರೆ. ಏನಮ್ಮ ಪ್ರೀತಿ, ಅದನ್ನೆಲ್ಲ ಹೇಳ್ಬೇಕಾ ಈಗ? ಸಾರಿ ಆಂಟಿ, ಏನೋ ಗೊತ್ತಾಗದೆ. ಮನೇಲೇ ಇದ್ದು ಪೂಜೆಗೆ ಬಂದಿಲ್ಲ ಅಂದ್ರೆ ಏನರ್ಥ? ಈ ವರಲಕ್ಷ್ಮಿ ವ್ರತನ ಸೌಭಾಗ್ಯಕ್ಕೋಸ್ಕರ ಮಾಡ್ತಾರೆ ಅಂತ ನಿನಗೂ ಗೊತ್ತು. ಅವಳಿಗೂ ತೊಂದಿನ ಓದಲಿಲ್ಲ ಅಂದ್ರೆ ಏನೂ ಆಗಲ್ಲ. ಕೊನೆಜಾಗಿ ಬರೋದಕ್ಕೆ ಹೇಳು. ಈ ಪೂಜೆಯಿಂದ ಅವಳಿಗೆ ಒಳ್ಳೇದಾದ್ರೆ ನಮ್ಮೆಲ್ರಿಗೂ ಒಳ್ಳೇದಾದ ಹಾಗೆ ಅಲ್ವಾ? ಅರ್ಥ ಮಾಡ್ಕೋವಾಗ್ತೀವಿ. ಸರಿ ಪ್ರೀತಿ, ವನಜನ ಬರೋದಕ್ಕೆ ಹೇಳು. ಪ್ರೀತಿ ಅವರೇ, ನೀವ್ಯಾಕೆ? ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಪೂಜೆ ಮಧ್ಯದಿಂದ ಹೇಳೋದು ಯಾಕೆ ವಾಣಿ? ನೀನಿಲ್ಲೇ ಇರು, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಏನ್ ಪರವಾಗಿಲ್ಲ, ಪರವಾಗಿಲ್ಲ. ಇನ್ನೂ ಶುರುವಾಗಿಲ್ವಲ್ಲ, ನಾನೇ ಹೋಗ್ತೀನಿ. ಪ್ರೀತಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ವಾ, ಮತ್ ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಅದು ಅಮ್ಮೋರೆ, ವನಜಮ್ಮ ನಿಮ್ಗೆ ಹೆದರ್ಕೊಂಡು ಬರಲ್ಲ ಅಂತಾರೋ ಏನೋ. ನಾನು ಹೋಗಿ ಏನೋ ಒಂದು ಹೇಳಿ ಕರ್ಕೊಂಡು ಬರೋಣ ಅಂತಿದ್ದೀನಿ. ನಾನೇ ಹೋಗಿ ಬರ್ತೀನಮ್ಮ. ಸರಿ ಸರಿ ವಾಣಿ, ನೀನೇ ಹೋಗು. ಯಾರು ಕಟ್ಕೊಂಡು ಬಂದ್ರೇನು? ನಮಗ್ ಪೂಜೆ ನಡಿಬೇಕು ಅಷ್ಟೇ ಅಲ್ವಾ? ಹೋಗು ವಾಣಿ.
ಅಮ್ಮ ಸರ್ಸು, ಏನಾಯ್ತಮ್ಮ? ಮತ್ತೆ ಬಂದಿದ್ಯಲ್ಲ? ಅಮ್ಮೋರು ವನಜಮ್ಮನ್ನ ಪೂಜೆ ಕರ್ಕೊಂಡ್ ಬಾ ಅಂತ ಕಳ್ಸಿದ್ರಮ್ಮ. ಪೂಜೆಗ? ಈ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋದ್ರೆ ನಿಜ ಗೊತ್ತಾಗ್ಬಿಡುತ್ತಲ್ಲಮ್ಮ. ಹೌದಮ್ಮ, ಅದೇ ಅಲ್ವಾ ನನ್ನ ಭಯ ಕೂಡ. ಹಾಗಂತ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅನುಮಾನ ಜಾಸ್ತಿ ಆಗೋಗುತ್ತೆ. ಮತ್ತೆ ಏನ್ ಮಾಡು ಅಂತ್ಯ? ಅದೇ ನಂಗೂ ಅರ್ಥ ಆಗ್ತಿಲ್ಲಮ್ಮ. ಅಮ್ಮ ವನಜ, ನಿಮ್ಮತ್ತೆ ನಿನ್ನ ಪೂಜೆಗೆ ಬಾ ಅಂತ ಕರೀತಿದಾರಂತೆ. ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಪೂಜೆಲಿ ಕೂತ್ಕೋತೀಯಮ್ಮ. ಅಯ್ಯೋ ವನಜಮ್ಮ, ಹಾಗೆ ಹೇಳ್ಬೇಡಿ ನೀವು. ನಮಗ್ ಬೇರೆ ದಾರಿ ಇಲ್ಲಮ್ಮ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಅಮ್ಮ ವನಜ, ನಾವು ಮಾಡಿರೋ ಕೆಲ್ಸಕ್ಕೆ ವಾಗ್ದೇವಿ ನಿನ್ ಹೆಸರೆತ್ತಿದ್ರೇನೆ ಕೋಪ ಮಾಡ್ಕೋತಾಳೆ. ಹಾಗಿರುವಾಗ ಈಗ ಪೂಜೆಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ಬೆಂಕಿಲ್ ಬಿದ್ದಿರೋ ಬೆರಣಿ ತರ ಆಗೋಗ್ತೀವಿ. ವನಜಮ್ಮ, ಹೇಗಾದ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಪೂಜೆಯಲ್ಲಿ ಕೂತ್ಕೊಳ್ಳಿ ಅಮ್ಮ. ಆಮೇಲೆ ಏನೋ ಒಂದ್ ಮಾಡಿ ನಾನು ಅಮ್ಮೋರ್ಗೆ ಹೇಳಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಹೌದಮ್ಮ, ನನ್ ಮಾತ್ ಕೇಳು. ಸರಿನಾ? ವನಜಮ್ಮ, ಹೇಗಾದ್ರೂ ಈ ಗಂಡಾಂತರ ಕಳೆದು ಹೋದ್ರೆ ಇನ್ಯಾವ ಸಮಸ್ಯೆನೂ ಇರಲ್ಲಮ್ಮ. ಬನ್ನಿ ಬನ್ನಿ, ಎದ್ದೇಳಮ್ಮ. ಅಮ್ಮ ಒಂದ್ ನಿಮಿಷ. ಬನ್ನಿ, ಕರ್ಕೊಂಡು ಹೋಗೋಣ. ನಡಿ ಬನ್ನಿ ಅಮ್ಮ, ನಡಿ. ಅನಾವಶ್ಯಕವಾಗಿ ಚಿನ್ನಿ ಕೈಗೆ ವಾಚ್ ಕೊಟ್ಟೆ. ಆಗ್ಲೇ ಬಾಂದಿದ್ರೆ ಸರಿ ಹೋಗ್ತಿತ್ತು. ಇವಳು ಯಾಕೆ ಇನ್ನೂ ಬಂದಿಲ್ಲ? ಪೂಜೆಯಲ್ಲಿ ಕೂತಿರೋವಾಗ್ಲೂ ಫೋನ್ ಬೇಕಾ? ಒಂದು ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಇಡ್ಬೋದಲ್ವಾ? ಅದು ಆಫೀಸ್ ಕಾಲ್ಸ್ ಏನಾದರೂ ಬರುತ್ತೇನೋ ಅಂತ. ಸೈಲೆಂಟ್ ಮೋಡಲ್ಲಿ ಇಟ್ಕೋಬಹುದಲ್ವಾ? ಸರಿ ಮೇಡಮ್. ಇದೇನು ಮದುಮಗಳನ್ನ ಕರ್ಕೊಂಡ್ ಬಂದ ಹಾಗೆ ಹಿಡ್ಕೊಂಡ್ ಬರ್ತಿದ್ದೀರಾ? ಏನ್ ಕಾತ್ಯಾಯಿನಿ, ನಿನ್ನ ಮಗಳು ನಿನ್ನ ಸಪೋರ್ಟ್ ಇಲ್ದೆ ನೆಲದ ಮೇಲೆ ಒಂದು ಹೆಜ್ಜೆ ಕೂಡ ಇಡೋದಿಲ್ವಾ? ಹಾಗೇನಿಲ್ಲ ವಾಗ್ದೇವಿ, ನೀನ್ ಮುಂದೆ ಬರೋದಕ್ಕೆ ಹೆದರ್ತಿದ್ದಾಳೆ ಅಷ್ಟೇ.
ಏನಾಯ್ತು ವನಜ? ಯಾಕೆ ಹಾಗಿದ್ಯಾ? ನೀನ್ ಪಕ್ಕ ಕುತ್ಕೊಳ್ಳೋದಿಕ್ಕೆ ನಾಚ್ಕೋತಿದ್ದಾಳೆ ಅನ್ಸತ್ತೆ ತೇಜ. ವನಜ, ಯಾಕೆ ಹಾಗೆ ಮಾಡ್ತಾ ಇದೀಯಾ? ಪೂಜೆನ ಶ್ರದ್ಧೆಯಿಂದ ಮಾಡು, ಗೊತ್ತಾಯ್ತಾ? ಅಂದ್ರೆ ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ವಲ್ಲ ವಾಗ್ದೇವಿ, ಅದಕ್ಕೆ ಸುಸ್ತಾಗಿ ಹೀಗಾಡ್ತಿದ್ದಾಳೆ. ಸಾಕು ಕಾತ್ಯಾಯಿನಿ, ಪ್ರತಿ ಸಾರಿನೂ ನಿನ್ನ ಮಗಳನ್ನ ಸಪೋರ್ಟ್ ಮಾಡ್ಕೊಂಡು ಬರಬೇಡ ನೀನು. ವಾಗ್ದೇವಿ, ಪೂಜೆ ನಡೀತಾ ಇದೆ, ಈಗಾದ್ರೂ ಸ್ವಲ್ಪ ಪ್ರಶಾಂತವಾಗಿರು. ಯಾಕೆ ಈ ಕೋಪ ಮಾಡ್ಕೋತಾ ಇದೀಯಾ? ಪೂಜೆ ಮಾಡು. ಏನಾಯ್ತು ಚಕ್ರಿ? ಯಾಕಷ್ಟು ಸಲ ಫೋನ್ ಮಾಡ್ತಿದ್ದಾರೆ? ಪೂಜೆಯಲ್ಲಿ ಇರ್ತೀನಿ ಅಂತ ಆಲ್ರೆಡಿ ಹೇಳಿದ್ದೆ, ಆದರೂ ಅರ್ಥ ಮಾಡ್ಕೊಳ್ದೆ ಫೋನ್ ಮಾಡ್ತಿದ್ದಾರೆ. ಮತ್ತೆ ಯಾವ್ದಾದ್ರೂ ಇಂಪಾರ್ಟೆಂಟ್ ವಿಷಯ ಇರಬೇಕು, ಹೋಗಿ ಅಟೆಂಡ್ ಮಾಡು. ಸರಿ, ಎಕ್ಸ್ಕ್ಯೂಸ್ ಮೀ ಮೇಡಮ್. ಮಾವಯ್ಯನವ್ರನ್ನು ಕೂಡ ಇಲ್ಲೇ ಪೂಜೆಗೆ ಬನ್ನಿ ಅಂತ ಹೇಳಬೇಕಿತ್ತು. ಪೂಜೆ ಆಗೋವರೆಗೂ ಇಲ್ಲೇ ಕೂತ್ಕೊಳ್ಳೋದಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳಿ ನಾನೇ ಒಳಗಡೆ ಇರೋದಕ್ಕೆ ಹೇಳಿದೆ. ವಾಣಿ, ಮಾವಯ್ಯನವ್ರಿಗೆ ಟಿಫನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾನೆ? ಹಾ, ಕೊಟ್ಟಿದ್ದೀನಿ ಅಮ್ಮೋರೆ. ಆ ಹುಡುಗಿ ಇರ್ಬೇಕಾದ್ರೆ ನೀನೇ ಅಲ್ಲ, ಯಾರು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿಮ್ಮ ಯೋಚನೆಗಳು, ಕಾನ್ಫಿಡೆನ್ಸ್ ಎಲ್ಲ ಫ್ಯೂ ಮಿನಿಟ್ಸ್ ಅಲ್ಲಿ ಬದಲಾಗುತ್ತೆ. ರೆಡಿ ಆಗಿರಿ. ಸ್ವಲ್ಪ ತಿರುಗಿದ್ರೆ ಸಾಕು, ನನ್ನ ಮನೆಗೆ ಹೋಗ್ಬೋದು.